ನಾನು ನಾಗಮಣಿ ಜೋಯಿಸ್. ಈ ದಿನ ಪಂಚಾಮೃತದ ಬಗ್ಗೆ ಹೇಳ್ತೀನಿ. ಪಂಚಾಮೃತ ಹೇಗೆ ಶುರು ಆಯಿತು ಪೂಜೆಯಲ್ಲಿ ಅಂತ. ಪಂಚಾಮೃತ ಅಂದ್ರೇನು? ಹಾಲು, ಮೊಸರು, ತುಪ್ಪ, ಎಳ್ನೀರು, ಜೇನುತುಪ್ಪ, ಇದಕ್ಕೆ ಪಂಚಾಮೃತ ಅಂತಾರೆ. ಹಾಲು, ಮೊಸರು, ತುಪ್ಪ, ಗೊಬ್ಬರ, ಗಂಜಲ, ಇದಕ್ಕೆ ಪಂಚಗವ್ಯ ಅಂತಾರೆ. ಹೋಮ ಕೂತ್ಕೋಬೇಕಾದ್ರೆ ಪಂಚಗವ್ಯ ತೀರ್ಥ ತೆಗೆದುಕೊಂಡೆ ಹೋಮ ಕೂತ್ಕೊಳ್ತಾರೆ, ಶರೀರ ಶುದ್ಧಿ ಆಯಿತು ಅಂತ. ಪಂಚಾಮೃತನ ಅಭಿಷೇಕ ಉಪಯೋಗಿಸ್ತಾರೆ. ಅದು ಹೇಗೆ ಶುರು ಆಯಿತು ಫಸ್ಟು ಅಂತಂದರೆ, ಒಂದು ಸಲ ಈಶ್ವರ ಏನು ಹೇಳ್ದ, ಪಾರ್ವತಿ ಹತ್ರ ಏನೋ ಒಂದು ವಿಚಿತ್ರವಾದ ಘಟನೆ ನಡೀತಾ ಇದೆ ಅನ್ನಿಸ್ತಾ ಇದೆ, ಅದಕ್ಕೆ ನಾನು ಇವಾಗ ಏಕಾಗ್ರ ಚಿತ್ತಿಯಿಂದ ತಪಸ್ಸು ಕೂತ್ಕೋತೀನಿ, ಏನಾಗತ್ತೆ ಅಂತ ಯಾರು ಬಂದರೂ ಎಬ್ಬಿಸ್ಬೇಡ ಅಂದ. ಪಾರ್ವತಿ ಹ್ಞೂ ಅಂತಂದ್ಲು. ತಪಸ್ಸಿಗೆ ಏಕಾಗ್ರ ಚಿತ್ತದಲ್ಲಿ ಕೂತ್ಕೊಂಡೇನಾಯಿತು, ಅವನ ಎಡಗಡೆ ಪಕ್ಕದಿಂದ ಮೇಲಿಂದ ಒಂದು ಕಾಮಧೇನು ಓಡಿ ಬಂದು ಈಶ್ವರಂಗೆ ಸ್ವಲ್ಪ ದೂರದಲ್ಲಿ ನಿಂತ್ಕೊಳ್ತು. ಯಾಕೆ ನಿಂತ್ಕೊಳ್ತು ಅಂದರೆ, ಅದ್ರ ಮರಿ ಕರು ಏನು ಮಾಡ್ತು, ಓಡಿ ಬಂದು ಹಾಲು ಕುಡಿಯೋಕ್ಕೋಸ್ಕರ ಬಂತು. ಹಾಲು ಕುಡಿಯೋಕ್ಕೆ ಬಂದರೆ ಕಾಮಧೇನು ಹತ್ರ ಬಂದು ಹಾಲು ಕುಡಿತಾ ಇತ್ತು. ತಲೆನಲ್ಲಿ ಗುದ್ದಿ ಹಾಲು ಕುಡಿಯುತ್ತೆ. ಕರು ಹಾಲು ಕುಡಿಯುವಾಗ ಕರು ಬಾಯಿಂದ ನೊರೆ ಗುಪ್ಪಿಯಾಗಿ ಬರ್ತಿರುತ್ತೆ ಜಾಸ್ತಿ ಹಾಲಿದ್ದಾಗ. ಅವತ್ತು ಹಾಗೆ ಆಯಿತು, ನೊರೆ ಜಾರಿ ಕೆಳಗಡೆ ಬಂದು ಕರು ಬಾಯಿ ಕೆಳಗಡೆ ನೇತಾಡ್ತು. ಅಷ್ಟೊತ್ತಿಗೆ ವಾಯುದೇವ ಜಗೋರಾಗಿ ಗಾಳಿ ಬೀಸಿದ್ದು ಆ ನೊರೆ ಸೀದಾ ಬಂದು ಈಶ್ವರನ 3ನೇ ಹಣೆ ಕಣ್ಣಿನ ಮೇಲೆ ಕೂತ್ಕೊಂಡ್ರೆ ಈಶ್ವರಂಗೆ ತಪಸ್ಸು ಭಂಗ ಆಯಿತು. ನನ್ನ ತಪಸ್ಸನ್ನ ಯಾರು ಭಂಗ ಮಾಡಿದ್ರು ಅಂತ ತುಂಬ ಕೋಪ ಬಂದ್ಬಿಡ್ತು. ತಕ್ಷಣ 3ನೇ ಕಣ್ಣನ್ನು ಅರ್ಧ ಬಿಟ್ಟ, ಪೂರ್ತಿ ಬಿಡಲಿಲ್ಲ. ಆ ಬಿಟ್ಟಿದ್ರೆ ಅದರಲ್ಲಿ ಅಗ್ನಿಜ್ವಾಲೆ ಸೀದಾ ಕಾಮಧೇನು ಮೇಲೆ ಬಂದು ಹಾಗೆಯೇ ತೆಂಗಿನ ಮರದ ಮೇಲೆ ಬಂತು, ಜೇನುತುಪ್ಪದ ಗೂಡಿನ ಮೇಲೆ ಬಂತು, ಬಾಳೆ ಮರ, ಮಾವಿನ ಮರಗೂ ಸ್ವಲ್ಪ ಶಾಖ ತಾಗ್ತು. ಕಾಮಧೇನು ಜೋರಾಗಿ ಕಿರ್ಚ್ಕೊಂಡು ಕುಣಿಯೋಕ್ಕೆ ಶುರು ಮಾಡಿಬಿಡ್ತು. ಅದು ಕಿರ್ಚೋ ಶಬ್ದಕ್ಕೆ ಪಾರ್ವತಿ, ಲಕ್ಷ್ಮಿ, ಸರಸ್ವತಿ, ದೇವತೆಗಳು, ಋಷಿಗಳು, ಮುನಿಗಳು ಎಲ್ಲರೂ ಅಲ್ಲಿಗೆ ಬಂದ್ಬಿಟ್ಟು, ಹೇ ಈಶ್ವರ, ನೀನು ಎಂಥ ತಪ್ಪು ಮಾಡಿಬಿಟ್ಟೆ, ಬೇಗ ನೋಡು ಅಂತ ಎಲ್ಲರೂ ಅರ್ಚ್ಕೊಂಬಂದರು. ಈಶ್ವರ ಏನು ಮಾಡ್ದ, ಕಣ್ಬಿಟ್ಟು ನೋಡ್ದ, ಅಯ್ಯೋಯ್ಯೋ ಎಂಥ ಕೆಲಸ ಆಗೋಯ್ತು, ಕಾಮಧೇನು ಇದರಿಂದ ಬಂದಿರೋದು ಇದು ಅಂದ್ಬಿಟ್ಟು ತಕ್ಷಣ ಕಾಮಧೇನು ಹತ್ರ ಬಂದ್ಬಿಟ್ಟು ವರುಣಂಗೆ ನೀನು ಜೋರ ಮಳೆ ಸುರಿಸು ಅಂದ. ಅದ್ರ ಮೇಲೆ ಮಳೆ ಸುರಿಸಿದ್ರೆ ಅದ್ರ ಮೇಲ್ಗಡೆ ಉರಿ ಕಮ್ಮಿ ಆಯಿತು. ಆದರೆ ಶ್ವೇತ ಬಣ್ಣದಲ್ಲಿದ್ದಿದ್ದ ಕಾಮಧೇನು ಕಪಿಲ ಬಣ್ಣ ಅಂದರೆ ಕಪ್ಪು ಬಣ್ಣಕ್ಕೆ ಬಂದ್ಬಿಡ್ತು. ಹೊರಗಡೆ ಸರಿ ಹೋಯಿತು, ಒಳಗಡೆ ಶರೀರದಲ್ಲಿ ಅದಕ್ಕೆ ಹಿಂಸೆ ತಡ್ಕೊಳೋಕ್ಕಾಗಲ್ಲ, ಒದ್ದಾಡ್ತಾ ಇದೆ. ಆವಾಗ ಪಾರ್ವತಿ ಹೇಳಿದ್ಲು, ಹೇ ಕಾಮಧೇನು, ಯೋಚನೆ ಮಾಡಬೇಡ, ನಿನಗೆ ಒಳಗಡೆ ಆಗ್ತಾಯಿರೋ ಹಿಂಸೆ ತಡೆಯೋ ಶಕ್ತಿ ನಾ ಕೊಡ್ತೀನಿ, ನಂದು ಒಂದು ಶಕ್ತಿ ನಿನ್ನೊಳಗೆ ಪ್ರಸಾರ ಮಾಡ್ತೀನಿ ಅಂತ ಅವಳು ಒಂದು ಕುತ್ತಿಗೆ ಸವರಿ ಒಂದು ಪ್ರಸಾರ ಮಾಡಿದ್ರೆ ಒಳಗಡೆ ಅದರ ಹಿಂಸೆ ಎಲ್ಲ ಸಮಾಧಾನ ಆಯಿತು. ಸಮಾಧಾನ ಆದಾಗ ಕಾಮಧೇನು ಹೇಳಿದ್ಲು, ಓ ಕಾಮಧೇನು, ಈಗ ನೀನು ನನ್ನನ್ನು ಯಾವುದಾದ್ರೂ ಒಂದು ಹೆಸರಲ್ಲಿ ಕರಿಬೇಕು ಅಂತ ಹೇಳಿದ್ಲು. ಯಾವ ಹೆಸರು ಕರಿತೀಯೋ ಅದರಲ್ಲಿ ಅವತಾರ ಮಾಡ್ತೀನಿ ಅಂದ್ಲು. ಅದು ಹೀಗೆ ತಲೆ ಅಲ್ಲಾಡಿಸ್ತು, ಯಾಕೆ ಮಾತಾಡೋಕ್ಕಾಗ್ತಾ ಇಲ್ಲ ಅಂತ. ಇಲ್ಲ ನೀನು ಕಷ್ಟಪಟ್ಟು ಮಾತಾಡು, ಹೇಳು, ಹೇಗೆ ಅರ್ಚ್ತೀಯೋ ಹಾಗೆ ಅವತಾರ ಮಾಡ್ತೀನಿ ಅಂದ್ಲು. ಅದು ಅಂದ್ಬಿಟ್ಟು ಅಂಬಾ ಅಂತ ಜೋರಾಗಿ ಅಂದ್ಬಿಡ್ತು. ಅಷ್ಟೇ, ಅವಳು ಅಂಬಾ ಭವಾನಿ ಅವತಾರ ಮಾಡಿದ್ಲು. ಅದೇ ದೇವಿ ಮಾಡಿದ ಮೊದಲನೇ ಅವತಾರ ಯಾವುದು? ಅಂಬಾ ಭವಾನಿ. ದೇವತೆಗಳೆಲ್ಲ ಹೇಳಿದ್ರು, ಅಂಬಾ ಜಗದಂಬಾ, ಪ್ರಪಂಚ ಎಲ್ಲ ನೀನೇ ಕಾಪಾಡಮ್ಮ, ನಿಂಗೆ ಸರಿದ್ದು, ಎಲ್ಲ ಕಡೆನೂ ಹೀಗೆ ನೀನೇ ಅವತಾರ ಮಾಡ್ತಾಯಿರು ಅಂತ ಕೇಳಿಕೊಂಡ್ರು. ಅವಳಿಗೂ ತುಂಬ ಅಂಬಾ ಭವಾನಿನ ಹೆಸರನ್ನು ಇವತ್ತಿನ ದಿನದಿಂದ ಯಾರ್ಯಾರು ಪೂಜೆ ಮಾಡ್ತಾರೋ, ಯಾರ್ಯಾರು ಹೆಸರು ಹೇಳ್ತಾರೋ ಅವರಿಗೆ ನಾನು ಬೇಗ ಒಲಿತೀನಿ ಅಂತ ಅಂಬಾ ಭವಾನಿ ರೂಪಿನಲ್ಲಿ ಹೇಳಿದ್ಲು. ಅದಕ್ಕೆ ಶಂಕರಾಚಾರ್ಯರು ಸ್ಥಾಪನೆ ಮಾಡಬೇಕಾದ್ರೆ ಶಾರದಾಂಬ, ಮೂಕಾಂಬ, ಜಗದಾಂಬ, ದುರ್ಗಾಂಬ, ಹೀಗೆ ಅಂಬಾದು ತುಂಬ ಅನೇಕ ದೇವಿಗಳನ್ನ ಸ್ಥಾಪನೆ ಮಾಡಿದ್ರು. ಆಮೇಲೆ ಅವಳು ಸಂತೋಷಕ್ಕೆ ಏನು ಮಾಡಿದ್ಲು, ಇದು ನೀನು ನಂಗೆ ಅಂಬಾ ಅಂತ ಹೆಸರಿಟ್ಟಿದೆಯಲ್ಲ, ನಾನು ನಿನಗೆ ಉತ್ತಮವಾದ ಒಂದು ಹೆಸರು ಕೊಡ್ತೀನಿ ಅಂತ ಅಂದ್ಬಿಟ್ಟು ಏನು ಮಾಡಿದ್ಲು, ಅದರ ಹತ್ರ ಬಂದ್ಬಿಟ್ಟು, ನೋಡು, ಈ ದಿನದಿಂದ ನೀನು ಪ್ರಪಂಚಕ್ಕೆ ತಾಯಿ ಸಮಾನ, ಮಾತೃ ಸಮಾನ, ಆದ್ದರಿಂದ ನಿನ್ನ ಹೆಸರು ಈ ದಿನದಿಂದ ಗೋಮಾತಾ ಅಂದ್ಲು. ಅಯ್ಯೋ ಎಷ್ಟು ಚೆನ್ನಾಗಿದೆ ಗೋಮಾತಾ ಹೆಸರು ಅಂತ ಎಲ್ಲರೂ ತುಂಬ ಸಂತೋಷಪಟ್ಟರು. ಕಾಮಧೇನುಗೂ ತುಂಬ ಸಂತೋಷ ಆಯಿತು. ಆಗ ಈಶ್ವರ ಹೇಳ್ದ, ಹೇ ಗೋಮಾತಾ, ನಾನು ನಿನಗೆ ಒಳ್ಳೆ ಉತ್ತಮವಾದ ಹೆಸರು ಕೊಡ್ತೀನಿ ಇಂದ. ಏನು ನೀನು ಕೊಡ್ತಾ ಇರೋ ಕ್ಷೀರ ಇದೆಯಲ್ಲ, ಅದಕ್ಕೆ ಅಮೃತ ಅನ್ನೋ ಹೆಸರು ಕೊಡ್ತೀನಿ, ಇವತ್ತಿನ ದಿನದಿಂದ ಕ್ಷೀರಾಮೃತ ಅಂತಾರೆ ನೀ ಕೊಡೋ ಹಾಲ್ಗೆ ಅಂತಂದ. ಕಾಮಧೇನುಗೂ ತುಂಬ ಸಂತೋಷ ಆಯಿತು. ಅಷ್ಟೇ ಸಂತೋಷ, ಅದು 2 ಕಾಲಲ್ಲೂ ಮುಂಭಾಗ ಸ್ವಲ್ಪ ಕುಣಿತು. ಆಗ ಈಶ್ವರ ಹೇಳ್ದ, ಆ ಕ್ಷೀರ ಅಷ್ಟೇ ಅಲ್ಲ, ಕ್ಷೀರಾಮೃತ ಅಂದರೆ ಆ ಕ್ಷೀರಾಮೃತಕ್ಕೆ ಮಧುವಾದ ಸಮಾನ ಪದಾರ್ಥಗಳನ್ನು ಬೆರೆಸಿ ಅನ್ನದ ಜೊತೆ ಅಭಿಷೇಕ ಮಾಡಿದ್ರೆ ನಾನು ಪ್ರೀತಿಯಿಂದ ಸ್ವೀಕಾರ ಮಾಡ್ತೀನಿ, ಮತ್ತು ಯಾರು ಅದನ್ನು ಅಭಿಷೇಕ ಮಾಡ್ತಾರೋ ಅವರಿಗೆ ಅನ್ನಕ್ಕೆ ಜೀವನದಲ್ಲಿ ಊಟಕ್ಕೆ ತೊಂದರೆ ಇರಲ್ಲ ಅಂತ ವರ ಕೊಡ್ತೀನಿ ಇಂದ. ಅದನ್ನೇ ಶಾಲ್ಯಾನಭಿಷೇಕ ಅಂತ ಅಂತಾರೆ. ಹಾಗಂದರು. ಅಷ್ಟೇ ಅಲ್ಲ, ನಿನ್ನ ಹಾಲು ಒಡೆದೋಗಿರೋದು ಅಂದರೆ ದಧಿ ಮೊಸರು ಮಾಡಿಬಿಟ್ಟು ಅದನ್ನು ಅಭಿಷೇಕ ಮಾಡಿದ್ರೆ ಮಾಡಿದವರ ಜೀವನ ಶಾಂತಿಯಾಗಿರುತ್ತೆ, ನಾವು ಸಹ ಸಂತೋಷವಾಗಿ ಸ್ವೀಕಾರ ಮಾಡ್ತೀವಿ ಇಂದ. ಆವಾಗ ಪಾರ್ವತಿ ಹೇಳಿದ್ಲು, ಆ ದಧಿನಲ್ಲಿ ಅನ್ನ ಮಾಡಿ ನನಗೆ ನೈವೇದ್ಯ ಮಾಡಿದ್ರೆ ನಾನು ಸಹ ಪ್ರೀತಿಯಿಂದ ಸ್ವೀಕಾರ ಮಾಡ್ತೀನಿ ಅಂತ ತಾಯಿ ಅವರಿಗೆ ಇಷ್ಟ ಬಂದ ವರಗಳನ್ನು ಕೊಡ್ತೀನಿ ಅಂದ್ಲು.
ಅದಕ್ಕೆ ಲಲಿತಾ ಸಹಸ್ರನಾಮದಲ್ಲಿ ದದ್ಯಾನಸಕ್ತ ಹೃದಯ ಅಂತ ಇದೆ ಲಲಿತಾ ಸಹಸ್ರನಾಮದಲ್ಲಿ. ಆಮೇಲೆ ಈಶ್ವರ ಹೇಳ್ದ, ಮೂರನೇದು ನಿನ್ನ ಮೊಸರನ್ನ ಕಡ್ದಾಗ ಬರೋ ಬೆಣ್ಣೆ ಇದೆಯಲ್ಲ, ಇದನ್ನು ದೇವತೆಗಳೆಲ್ಲ ಅಲಂಕಾರ ಮಾಡಿದ್ರೆ ತುಂಬ ಸಂತೋಷ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾರೆ ಅಂತ. ನಾಲ್ಕನೇದೇನು ಹೇಳ್ದ, ತುಂಬ ಚೆನ್ನಾಗಿದೆ, ಇದು ನಿನ್ನ ಬೆಣ್ಣೆನ ಕಾಯಿಸಿದಾಗ ಬರೆಯುತ್ತಲ್ಲ ಘೃತ ಅಂತಾರೆ, ಅದಕ್ಕೆ ತುಪ್ಪ ಅಂತಾರೆ, ಅದನ್ನು ಮುಂದೆ ಹೋಮಕ್ಕೆ ಎಲ್ಲರೂ ಉಪಯೋಗಿಸ್ಬೇಕು ಒಂದು ದೇವತೆಗಳಿಗೆಲ್ಲ ಹೇಳ್ದ. ಇನ್ನು ಮುಂದೆ ನೀವು ಕೈಲಾಸದಲ್ಲೇ ಎಲ್ಲ ಕಡೆನೂ ನಿಮ್ಮ ಭಕ್ತಗಳು ಪೂಜೆ ಮಾಡೋ ಕಡೆ ಈ ಘೃತದಲ್ಲೇ ಹೋಮ ಮಾಡಿ, ಗೋ ಮೃತ ಆಗಬೇಕು, ಬೇರೆ ಪ್ರಾಣಿಗಳು ಘೃತ ಆಗಬಾರ್ದು ಅಂತ ವರ ಕೊಟ್ಟೆ. ಆ ಕಡೆಯಿಂದ ಫಲದೇವತಾ ಬಂದು ಈಶ್ವರ ನನ್ನ ಮರ ಎಲ್ಲ ಸುಟ್ಟೋಗಿದೆಯಲ್ಲ ಅಂತ ಕೇಳ್ದ. ಯೋಚನೆ ಮಾಡಬೇಡ, ಅದನ್ನು ಪುನಃ ಯಥಾಸ್ಥಿತಿ ಮಾಡ್ತೀನಿ. ಇದು ಘಟನೆ ಎಲ್ಲರಿಗೂ ಗೊತ್ತಿರಲಿ, ಶಾಶ್ವತವಾಗಿರಲಿ ಅಂತಲೇ ಇದೊಂದು ನಡೆದಿದೆ ಈ ಘಟನೆ. ನಿನ್ನ ಫಲದಲ್ಲಿ ನನ್ನ ಚಿಹ್ನೆಯಾಗಿ 3 ಕಣ್ಣು ಇಡ್ತೀನಿ ಜುಂಗಿನ ಕಡೆ. ಮತ್ತು 3 ಕಣ್ಣಿನ ಜೊತೆ ಏನು ಅಂದರೆ ನಾನಿದ ಕಡೆ ಗಂಗಾದೇವಿ ಇರ್ತಾಳೆ, ಒಳಗಡೆ ಏನಾಗುತ್ತೆ ದೇವ ಗಂಗೆ ಅಂತ ಸೃಷ್ಟಿಯಾಗುತ್ತೆ ಆ ಫಲದಲ್ಲಿ. ಆ ದೇವಗಂಗೆನ ಅಭಿಷೇಕ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕೆ ಯಾರ ಕೈ ಇದು ಏನು ಅಪವಿತ್ರ ಆಗಿರಲ್ಲ, ಪವಿತ್ರವಾಗಿರುತ್ತೆ. ದೇವಗಂಗೆ ತುಂಬ ಒಳ್ಳೆಯದು ಅಂತ. ಇದಕ್ಕೇನೆ ನಿನ್ನ ದೇವಗಂಗೆಗೂ ಸಹ ಅಮೃತ ಅನ್ನೋ ಹೆಸರು ಕೊಡ್ತೀನಿ ಅಂತ ಹೇಳ್ದ. ಅಷ್ಟೊತ್ತಿಗೆ ಜೇನುತುಪ್ಪ ಸಾಕಿರೋನು ಮಧುರಾಜ ಬಂದ. ನನ್ನ ಜೇನುತುಪ್ಪದ ಗುಡು ಪೂರ್ತಿ ಸುಟ್ಟೋಗಿದೆ ಅಂತ. ಯೋಚನೆ ಮಾಡಬೇಡ, ಅದಕ್ಕೆ ಯಥಾ ಜನ್ಮ ಕೊಡ್ತೀನಿ. ನೀನು ಜೇನುತುಪ್ಪ ತುಂಬ ಒಳ್ಳೆಯದು, ಇದಕ್ಕೆ ಭ್ರಮರ ಅಂತಾರೆ. ಇದನ್ನು ಅಭಿಷೇಕಕ್ಕೆ ಇದಕ್ಕೂ ತೆಗೆದುಕೊಳ್ತೀವಿ. ಅದರಲ್ಲಿ ನಿನ್ನ ಹೆಸರು ಸಹ ಅಮೃತ ಅಂತ ಕೊಡ್ತೀವಿ. ಅಮೃತ ಪಂಚಾಮೃತ ಅಂದರೆ 5 ಯಾವ್ಯಾವುದು, ಹಾಲು, ಮೊಸರು, ತುಪ್ಪ, ಎಳ್ನೀರು ಮತ್ತು ಜೇನುತುಪ್ಪ, ಇದು 5 ಸೇರಿದ್ರೆ ಪಂಚಾಮೃತ. ಈ ಪಂಚಾಮೃತ ಸ್ನಾನ ತುಂಬ ಶ್ರೇಷ್ಠವಾದದ್ದು. ಷೋಡಶೋಪಚಾರದಲ್ಲಿ ಪಂಚಾಮೃತ ಶಾರನೂ ಸೇರುತ್ತೆ ಇದರಲ್ಲಿ ಅಂತ. ಅಲ್ಲೇ ಮಾವಿನ ಮರ ಅಂತೂ ಈಶ್ವರ ನನ್ನ ಮಾವೆಲ್ಲ ಬಂದಿತ್ತು, ಹಾಗೆ ಒಳ್ಳೆ ಶಾಖಕ್ಕೋಸ್ಕರ ಹಣ್ಣಾಗಿ ಮೆತ್ತಗಾಗಿ ಹಾಳಾಗೋಗಿದೆ, ಏನು ಮಾಡಲಿಲ್ಲ. ಯೋಚನೆ ಮಾಡಬೇಡಪ್ಪ, ತುಂಬ ಒಳ್ಳೆಯದು. ಇವತ್ತಿನ ದಿನದಿಂದ ನಿಮಗೆ ವಿಶೇಷವಾದ ವರ ಕೊಡ್ತೀನಿ. ನೀನು ಮಾವಿನ ಎಲೆನ ಶುಭ ಕಾರ್ಯಕ್ಕೆ ಮತ್ತು ಕಳಶ ಪೂಜೆ ಮಾಡುವಾಗ ಎಲ್ಲರೂ ಮಾವಿನ ಎಲೆನೇ ಸಹ ಹಾಕಬೇಕು, ಇಟ್ಟು ಪೂಜೆ ಮಾಡಲಿ. ಇನ್ನು ದೇವತೆಗಳು ಹೇಳ್ದ, ಇವತ್ತಿನ ದಿನದಿಂದ ಹೇಳ್ತಾ ಇದ್ದೀನಿ, ನೀವು ಪೂಜೆ ಮಾಡ್ತಾ ಬೇಕಾದ್ರೆ ಫಲ ಅಂದರೆ ತೆಂಗಿನಕಾಯಿನ ಕಳಶದಲ್ಲಿ ಇಟ್ಟು ನೀರು ಹಾಕಿ ಕಳಶದಲ್ಲಿ ಇಟ್ಟು ಮಾವಿನ ಎಲೆನೂ ಇಟ್ಟು ಅದ್ರ ಮೇಲೆ ನೀವು ಆವಾಹನೆ ಮಾಡಿ. ಯಾರನ್ನು ಆವಾಹನೆ ಮಾಡಿದ್ರೆ ಏನಾಗುತ್ತೆ, ಅದರಲ್ಲಿ ಆಯಾ ದೇವತೆಗಳು ಬರ್ತಾರೆ. ಆ ದೇವತೆಗಳು ಅಕವರ್ಷವಾಗಿ ಬಂದು ಕಾಣಿಸ್ಕೋತಾರೆ. ಯಾಕೆ ಆ ದೇವತೆಗಳು ಬರ್ತಾರೆ ಅನ್ನೋದು ಗ್ಯಾರಂಟಿ ಏನು ಅಂದರೆ, ದರ್ಬೆ ಈಶ್ವರನ ಕೇಳ್ತು, ನನಗೆ ಚಿರಂಜೀವಿ ಅಂತ ಗರುಡ ಹಾರ್ಕೊಂಡು ಹೋಗುವಾಗ ಅಮೃತ ಬಿದ್ದುಬಿಟ್ಟಿದೆ ನನ್ನ ಮೇಲೆ, ಅದರಿಂದ ನಾ ಸಾಯಲ್ಲ, ಸುಮ್ಮನೆ ಬೆಳೀತಾ ಇದ್ರಿ ಏನು ಪ್ರಯೋಜನ ಅಂತ ಕೇಳ್ದ. ಅದಕ್ಕೆ ದರ್ಬೆಗೆ ಈಶ್ವರ ವರ ಕೊಟ್ಟ. ಯೋಚನೆ ಮಾಡಬೇಡ, ಇನ್ಮೇಲಿಂದ ಯಾವ ಪುಣ್ಯ ಕೆಲಸ ಏನು ಮಾಡಬೇಕಾದ್ರೂ ನಿನ್ನನ್ನಿಟ್ಟೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು, ನಿನ್ನನ್ನು ಕೈಯಲ್ಲಿ ಕಟ್ಕೋಬೇಕು. ಕಂಕಣಕ್ಕೆ ನೀನು ದರ್ಬೆ ಪೂಜೆಗೆ ಅತ್ಯಂತ ಶ್ರೇಷ್ಠ. ದರ್ಬೆ ಇಲ್ಲದೆ ಪೂಜೆ ಮಾಡಿದ್ರೆ, ವ್ರತ ಹೋಮ ಮಾಡಿದ್ರೆ ಅದು ಯಾವ ದೇವರಿಗೂ ಸೇರಲ್ಲ ಅಂತ ಅದಕ್ಕೆ ದರ್ಬೆಗೆ ವರ ಕೊಟ್ಟ. ಅದಕ್ಕೆ ಪೂಜೆ, ಮದುವೆ, ಇದು ಎಲ್ಲ ಶುಭ ಕಾರ್ಯಕ್ಕೆ ದರ್ಬೆ ಉಪಯೋಗಿಸ್ತಾರೆ. ಆವಾಗ ಲಾಮಂಚ ಅಂತು, ಈಶ್ವರ ನಾನು ಅಲ್ಲೇ ಹತ್ತಿರದಲ್ಲಿದ್ದೀನಿ, ನನಗೂ ಏನಾದ್ರು ವರ ಕೊಡು ಅಂತು. ಹಾಗೆ ಆಗಲಿ, ನೀನು ಸಹ ಎಲ್ಲ ಕಳಶದಲ್ಲಿ ಪೂಜೆ ಮಾಡುವಾಗ ನೀರಿನ ಜೊತೆ ನಿನ್ನ ಎಲ್ಲ ಥರ ಲಾಮಂಚನೂ ಹಾಕಿ ಹೋಮನ ಪೂಜೆ ಕಳಶ ಇಟ್ಟು ಸ್ಥಾಪನೆ ಮಾಡಬೇಕು ಅಂತ ಲಾಮಂಚಗೆ ವರ ಕೊಟ್ಟ. ವರ ಕೊಟ್ಟ ಮೇಲೆ ಏನಾಯಿತು, ಈ ದೇವತೆಗಳೆಲ್ಲ ಕೇಳಿದ್ರು, ಕಾಮಧೇನು, ನಾವು ನಿನ್ನ ಶರೀರದಲ್ಲಿ ವಾಸ ಮಾಡ್ತೀವಿ, ಅನುಮತಿ ಕೊಡ್ತೀಯಾ ಅಂತ ಕೇಳಿದ್ರು. ಹಾಗೆ ಆಗಲಿ, ನೀವೇ ಆರಿಸ್ಕೊಳ್ಳಿ ಅಂತ. ಅದಕ್ಕೆ 33 ಕೋಟಿ ಕೋಟಿ ಇದು ಟೈಪ್ಸ್ ಅಂತ, ಅಂದರೆ ಅಷ್ಟು ವಿಧವಾದ ದೇವತೆಗಳು ಎಲ್ಲರೂ ಬಂದು ಒಬ್ಬೊಬ್ಬರು ಒಂದೊಂದು ರೋಮದಲ್ಲಿ ಎಲ್ಲರೂ ಅವರವ್ರ ಶಕ್ತಿನ ಆವರಿಸ್ಕೊಳ್ಳೋಕೆ ಶುರು ಮಾಡಿದ್ರು. ಎಲ್ಲರಿಗೂ ಕಾಮಧೇನು ಸಂತೋಷವಾಗಿ ಜಾಗ ಕೊಡ್ತು. ಮಹಾಲಕ್ಷ್ಮಿ ಕೇಳಿದ್ಲು, ಹೇ ಗೋಮಾತಾ, ನನಗೂ ಸಹ ನಿನ್ನ ಶರೀರದಲ್ಲಿ ಇರೋಕ್ಕೆ ಜಾಗ ಕೊಡ್ತೀಯಾ ಅಂತ. ಅದು ಉತ್ತರ ಕೊಡಲಿಲ್ಲ. ಯಾಕೆ, ನನಗೆ ಕೊಡೋಕ್ಕೆ ನಿಂಗೆ ಇಷ್ಟ ಇಲ್ವಾ ಅಂತ ಗೋಮಾತನ ಕೇಳಿದ್ಲು. ಅದೇನು ಹೇಳ್ತು, ಅಮ್ಮ ನೀನು ಚಂಚಲೆ, ಇವತ್ತು ಇಲ್ಲಿರ್ತಿ, ನಾಳೆ ಎಲ್ಲ ಕಡೆ ಹೊರಟಿರ್ತಿ, ನೀನಿರೋ ತನಕ ರಾಜಭೋಗ, ಸುಖ, ಸಂತೋಷ ಎಲ್ಲ ಸಿಗತ್ತೆ, ಅದೇ ನೀವು ಹೊರಟೋದ್ರ ಪಾಡು ನಿಮಗೆ ಗೊತ್ತಿದೆ, ನಾನು ಏನು ಹೇಳಬೇಕು ಅಂತ ಹೊಳಿತಿಲ್ಲ ಅಂದು. ಆಗ ಮಹಾಲಕ್ಷ್ಮಿ ಹೇಳಿದ್ಲು, ನೋಡು ಗೋಮಾತಾ, ಯಾರು ಆರಿಸ್ಕೊಳ್ದೇ ಇರೋದು 2 ಜಾಗ ಇದೆ, ಅದನ್ನು ನಾನು ಆರಿಸ್ಕೋತೀನಿ. ಯಾವುದೊಂದು ಇನ್ನು ಗೊಬ್ಬರ, ಗಂಜಲ, ಎರಡರಲ್ಲೂ ನಾನು ವಾಸ ಮಾಡ್ತೀನಿ ಅಂತಂದು. ಅಮ್ಮ ನಿಂದಿಷ್ಟು ದೊಡ್ಡ ಗುಣಕ್ಕೆ ಏನಂತ ಹೇಳಬೇಕು ಅಂತಂದ್ರೆ, ಏನಲ್ಲ ನನ್ನ ಗುಣ ಅದು, ನೋಡು ನೀನು ಗೊಬ್ಬರನ ಬೆಳಕಾದ್ರೆ ಹೊರಗಡೆ ಹಾಕ್ತೀವಿ, ಗಂಜಲ ಗೊಬ್ಬರನ ನೀ ಹಾಕಿದ ತಕ್ಷಣ ಅದು ತೆಗೆದು ತಿಪ್ಪೆಗೆ ಹಾಕ್ತಾರೆ, ತಿಪ್ಪೆಯಿಂದ ತೆಗೆದು ಹೊಲಕ್ಕೆ ಹಾಕ್ತಾರೆ, ಹೊಲದಲ್ಲಿ ಮಣ್ಣಿನ ಜೊತೆ ನಾನು ಬೆಳೆ ಕೊಟ್ಟು ಮಾಯ ಆಗೋಗ್ತೀನಿ, ನಂದು ಚಂಚಲ ಗುಣ ಎಲ್ಲಿದ್ದರೂ 3 ಕಡೆ ಅದು ನಡೀತಾ ಇರುತ್ತೆ ಅಂತಂದ. ಆವಾಗ ಗಣಪತಿ ಹೇಳ್ದ, ಅಮ್ಮ ಎಷ್ಟು ದೊಡ್ಡ ಕಥೆ, ದೊಡ್ಡ ಗುಣವಾಗಿ ತೋರಿಸ್ತಾ ಇದ್ದೀವಿ, ನಾನು ಸಹ ನೀನು ಗೊಬ್ಬರದಲ್ಲಿ ಯಾರು ನನ್ನನ್ನು ಇಟ್ಟು ಪೂಜೆ ಮಾಡ್ತಾರೋ, ತ್ರಿಪುರಾಕಾರದಲ್ಲಿ ಗೊಬ್ಬರನ ಇಟ್ಟು ಹರಿದ್ರ ಕುಂಕುಮ ಇಟ್ಟು ನಾನು ಪೂಜೆ ಮಾಡಿದ್ರೆ ಅವರ ಇಷ್ಟಾರ್ಥ ಎಲ್ಲ ನೆರವೇರಿಸ್ತೀನಿ. ಅಷ್ಟೇ ಅಲ್ಲ, ಯಾರು ಗೃಹ ಪ್ರವೇಶ ಮಾಡಿದ್ರು ಸಹ
ಮುಂಚೆ ಗೋಮಾತೆನ ಒಳಗಡೆ ನುಗ್ಗಿಸಿ ಅದಕ್ಕೆ ಪೂಜೆ ಮಾಡಿಸಿ ಸಂತೋಷಪಡಿಸಿ ಆಮೇಲೆ ಸಂಸಾರ ಮಾಡೋಕ್ಕೆ ನೀವುಗಳು ಹೋಗಬೇಕು. ಇವತ್ತಿನ ದಿನದ ಗೃಹ ಪ್ರವೇಶ ಆದರೂ ಗೋಮಾತನ ತಪ್ಪದೇ ಎಲ್ಲರೂ ಇದು ಮಾಡಬೇಕು ಅಂತ ಹೇಳ್ದ. ಗೋಮಾತೆಗೂ ತುಂಬ ಪರೀಕ್ಷೆ ಆಯಿತು, ಸಂತೋಷ ಆಯಿತು. ಕೊನೆಯಲ್ಲಿ ಅನ್ನಪೂರ್ಣೇಶ್ವರಿ ಗೋಮಾತೆಗೆ ಹೇಳಿದ್ಲು, ಓ ಗೋಮಾತಾ, ನಾನು ನಿನ್ನ ಬಾಲದಲ್ಲಿ ವಾಸ ಮಾಡುತ್ತೇನೆ. ಇನ್ನು ಮುಂದೆ ಎಲ್ಲ ದೇವತೆಗಳು, ಋಷಿಗಳು, ಮುನಿಗಳು ಎಲ್ಲರೂ ಸಹ ನನ್ನ ಸ್ಮರಣೆ ಮಾಡಿದರೆ ಅವರ ಆಹಾರ ಅವರ ಮುಂದೆ ಸಿದ್ಧವಾಗಿ ಬಂದುಬಿಡುತ್ತೆ ಅಂತ ಹೇಳಿದ್ಲು. ಎಲ್ಲರೂ ಸಹ ನೈವೇದ್ಯ ಮಾಡಬೇಕಾದ್ರೆ ಕಾಮಧೇನು ಸ್ಮರಾಮಿ ಅಂತ ಹೇಳ್ಬಿಟ್ಟು ನೈವೇದ್ಯ ಮಾಡ್ತಾರೆ. ನಿಮಗೆ ಗೊತ್ತಿದೆ, ಕಾಮಧೇನು ಸ್ಮರಾಮಿ ಅಮೃತಮಸ್ತು ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳ್ತಾರೆ. ನಾವು ಮಾಡೋ ಅಡುಗೆನಲ್ಲಿ ಲೋಪ ಇದ್ದರೆ ಕಾಮಧೇನು ಸ್ಮರಣೆ ಮಾಡಿ ಹೇಳಿದ್ರೆ ಯಾವುದು ದೋಷ ಇಲ್ಲ ಅಂತ ಇದೆ. ಎಲ್ಲರೂ ದೇವತೆಗಳೆಲ್ಲ ಏನು ಹೇಳಿದ್ರು, ನಾವುಗಳೆಲ್ಲ ಏನು ಮಾಡ್ತೀವಿ, ಇಷ್ಟು ಎಲ್ಲ ದೇವತೆಗಳು ಎಲ್ಲರೂ ಇನ್ನೆಲ್ಲ ಇರೋದ್ರಿಂದ ಪ್ರಪಂಚ ಎಲ್ಲ ಸುತ್ತಿದ ಪುಣ್ಯ ಬಂದುಬಿಡುತ್ತೆ. ಆದ್ದರಿಂದ ನಾವು ಎಲ್ಲರೂ ನಿಮಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡ್ತೀವಿ ಅಂತ ಹೇಳಿಬಿಟ್ಟು ಎಲ್ಲರೂ ಸುತ್ತಿ ಪ್ರದಕ್ಷಿಣೆ ನಮಸ್ಕಾರ ಗೋವಿಗೆ ಮಾಡಿದ್ರು. ಗೋ ಪ್ರದಕ್ಷಿಣೆ ಮಹಾಪುಣ್ಯ. ನಮಸ್ಕಾರ ಎಲ್ಲರೂ ಮಾಡಿ ಬಾಲ್ದ ಹತ್ರ ಕುಂಕುಮ ಅರಿಶಿನ ಆರತಿ ಎಲ್ಲ ಸಂತೋಷಪಟ್ಟು ಎಲ್ಲ ತುಂಬ ಸಂತೋಷಪಟ್ಟು ಎಲ್ಲರಿಗೂ ಕೊಟ್ಟರು. ಎಲ್ಲರೂ ಸಂತೋಷಪಟ್ಟರು, ನಿಂತ್ಕೊಂಡಾಗ ವಿಷ್ಣು ಹೇಳ್ದ, ಏನು ಹೇಳ್ದ, ಹೇ ಗೋಮಾತಾ, ಗೋನ ಅಕ್ಷರ ತುಂಬ ಶ್ರೇಷ್ಠವಾದದ್ದು. ಆದ್ದರಿಂದ ನಾನು ದ್ವಾಪರ ಯುಗದಲ್ಲಿ ನಿನ್ನ ವಂಶದ ಗೋವುಗಳನ್ನು ಕಾದು ಗೋಪಾಲ ಅನ್ನೋ ಹೆಸರು ತೆಗೆದುಕೋತೀನಿ ಇಂದ. ಮತ್ತು ಇನ್ನೊಂದು, ಕಲಿಯುಗದಲ್ಲಿ ಏನು ಮಾಡ್ತೀನಿ, ನಿನ್ನ ಕಾರಣ ಗೋವಿಂದ ಅಂದರೆ ನೀನು ಗೋವು ಹಾಲು ಸುರಿಸಿದ್ರಿಂದ ಹುತ್ತಿದ ಮೇಲೆ ನಾನು ಹೊರಗೆ ಬಂದೆ. ಇಲ್ಲೇ ಇದ್ರೂ ಒಳಗಡೆ ಇರ್ತಿದ್ದೆ. ಎಲ್ಲರಿಗೂ ಗೊತ್ತಾಗಿದ್ದು ಗೋವಿಂದ. ಅದರಿಂದ ನನ್ನೆಲ್ಲರೂ ನಿನ್ನ ಹೆಸರಲ್ಲೇ ಎಲ್ಲರೂ ಗೋವಿಂದ ಗೋವಿಂದ ಅಂತ ಕರೀತಾರೆ ಅಂತ ಹೇಳ್ದ. ಗೋಮಾತೆಗೆ ತುಂಬ ಖುಷಿ ಆಯಿತು. ನನ್ನ ಹೆಸರು ವೆಂಕಟರಮಣ ಶ್ರೀನಿವಾಸ ಅಂತಿದ್ರು, ವೆಂಕಟರಮಣ ಗೋವಿಂದ, ಶ್ರೀನಿವಾಸ ಗೋವಿಂದ, ಗೋವಿಂದ ಸೇರಿಸೇ ನನ್ನನ್ನು ಎಲ್ಲರೂ ಕುರೀತಾರೆ ಅಂತ ಹೇಳ್ದ. ಆವಾಗ ಗೋಮಾತೆಗೆ ಸಂತೋಷ ಆಯಿತು. ನಾನು ಸಹ ಗೋವಿಂದ ಅನ್ನೋ ಹೆಸರಲ್ಲಿ ಪ್ರಪಂಚ ಎಲ್ಲ ನಾನು ರಕ್ಷಣೆ ಮಾಡ್ತೀನಿ ಅಂತ ಹೇಳ್ದ. ಈ ಥರ ಹೇಳಿರೋ ಗೋವಿಂದ ಅಂತ ಹೇಳಿ ಹೆಸರನ್ನ ನಾವು ಸಹ ಗೋಮಾತೆಗೆ ನಮಸ್ಕಾರ ಪೂಜೆ ಎಲ್ಲ ಮಾಡೋಣ. ಒಂದು ದಿನಕ್ಕಾಗೋ ಗೋಗ್ರಾಸನಾರು ಕೊಟ್ಟು ಅದಕ್ಕೆ ನಮಸ್ಕಾರ ಮಾಡಿದ್ರೆ ಎಲ್ಲರಿಗೂ ನಮಸ್ಕಾರ ಮನ ಇಷ್ಟ ನೆರವೇರುತ್ತೆ, ಸುಖ ಸಂತೋಷ ಸಿಗತ್ತೆ. ಓ ಗೋವಿಂದ ಗೋವಿಂದ ಗೋವಿಂದ. ಓಂ ಶಾಂತಿ.